ವಿಶ್ವಾಂಚನ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಸಹಕಾರಿ ಕ್ಷೇತ್ರ ಬಲಿಷ್ಠವಾದಾಗ ರೈತರು ಬಲಿಷ್ಠವಾಗಲು ಸಾಧ್ಯ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. ತಾಲೂಕಿನಲ್ಲಿ ನಡೆದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಹೇಳಿಕೆ. ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಬಲಿಷ್ಠವಾಗಿ ಬೆಳೆದಿದ್ದು ರಾಜ್ಯದಲ್ಲೇ 4ನೇ ಸ್ಥಾನದಲ್ಲಿರುವ ಸಹಕಾರಿ ಸಂಘ ಉತ್ತಮ ಸಾಧನೆ ಎಂದರು. ಪಟ್ಟಣದಲ್ಲಿನ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನವೆಂಬರ್ 23ರಂದು ಮಕ್ಕಳ ಕುರುಕ್ಷೇತ್ರ ಪೌರಾಣಿಕ ನಾಟಕ ಪ್ರದರ್ಶನ. ಪಟ್ಟಣದ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಹಾಗೂ ಕೇಸರಿ ನಂದನ ಕಲಾ ಸಂಘದಿಂದ ವಿನೂತನ ಪ್ರಯತ್ನ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಟ್ರಸ್ಟ್ನ ಸದಸ್ಯರು. ಹಾಗೂ ತಾಲೂಕಿನ ಜಂಬೂರು ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿಯ 38ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದ ಬ್ರಹ್ಮರಥೋತ್ಸವ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಿಸಿದ ಮಹೋತ್ಸವ. ವಾರ್ತೆಗಳ ವಿವರ. ಸಹಕಾರಿ ಸಂಘಗಳು ಬಲಿಷ್ಠವಾದಲ್ಲಿ ರೈತರಿಗೆ ಹೆಚ್ಚು ಸಹಕಾರಿಯಾಗಲಿದ್ದು, ಸಹಕಾರಿ ಸಂಘಗಳಲ್ಲಿ ಪಕ್ಷಾತೀತ ಹಾಗೂ ರಾಜಕೀಯವನ್ನ ಬದಿಗಿಟ್ಟು ಶ್ರಮಿಸಿದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿನ ಜನತೆಗೆ ಅನುಕೂಲವಾಗುತ್ತದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಟಿಎಪಿಸಿಎಂಎಸ್ನ ಎದುರಿನ ಆವರಣದಲ್ಲಿ ಬುಧವಾರದಂದು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಹಾಸನ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ, ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಚನ್ನರಾಯಪಟ್ಟಣ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಗೂ ತಾಲೂಕಿನ ಎಲ್ಲ ವಿವಿಧ ಸಹಕಾರ ಸಂಘಗಳು, ಸಹಕಾರ ಆಡಳಿತ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದರೆ ಸಹಕಾರ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸುವ ಮೂಲಕ ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು. ಸಹಕಾರ ಕ್ಷೇತ್ರ ಪ್ರಗತಿ ಕಂಡರೆ ದೇಶದ ಆರ್ಥಿಕ ಅಭಿವೃದ್ಧಿ ನಾಗಾಲೋಟದಲ್ಲಿ ಸಾಗಲಿದ್ದು, ಇದನ್ನು ಅರಿತು ಸರ್ವರು ಮುನ್ನಡೆಯಬೇಕು ಎಂದರು. ಗ್ರಾಮಾಂತರ ಪ್ರದೇಶದ ಆರ್ಥಿಕ ಚಟುವಟಿಕೆಗಳು ಸಹಕಾರ ಸಂಘದ ಮೇಲೆ ಅವಲಂಬಿತವಾಗಿದ್ದು, ಇದೊಂದು ಉತ್ತಮ ಬೆಳವಣಿಗೆ. ಪ್ರತಿ ವರ್ಷ ಸಹಕಾರ ಸಪ್ತಾಹ ನಡೆಸಿ ಆ ಕ್ಷೇತ್ರವನ್ನು ಉತ್ತೇಜಿಸಿ ಸಾಧಕರನ್ನು ಗುರುತಿಸಿ ಗೌರವಿಸುವ ಮೂಲಕ ಸರ್ವರಿಗೂ ಸಹಕಾರ ಸಂಘಗಳು ಮತ್ತು ಸಂಸ್ಥೆಗಳಿಂದ ದೊರೆಯುವ ಸವಲತ್ತುಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ದೇವೇಗೌಡರು ಅದಕ್ಕೆ ಏನು ಮಹತ್ವವನ್ನು ನೀಡಿದರು, ರೇವಣ್ಣವರು ಏನು ಮಹತ್ವ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರನ್ನು ಸ್ಮರಿಸ್ತೇನೆ, ರೇವಣ್ಣವ್ರು ಸ್ಮರಿಸ್ತೇನೆ, ಕುಮಾರಣ್ಣವ್ರು ಸ್ಮರಿಸ್ತೇನೆ, ಶರದ್ ಪವಾರ್ ಅವರ ಸಹಕಾರವನ್ನು ಜಿಲ್ಲೆಗೆ ಸ್ಮರಿಸ್ತೇನೆ. ದಿವಂಗತ ಶ್ರೀಕಂಠಯ್ಯನವರು ಕೂಡ ಸಹಕಾರಿ ಸಚಿವರಾಗಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಸಹಕಾರ ಕ್ಷೇತ್ರಕ್ಕೆ ಸಹಕಾರ ನೀಡ್ತಕ್ಕಂಥದ್ದನ್ನು ಕೂಡ ನಾವು ವಿಶೇಷವಾಗಿ ನಾವು ಸ್ಮರಿಸ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಏಕೆಂದರೆ ಸಹಕಾರಿ ಕ್ಷೇತ್ರ ಉಳಿದು ಬೆಳಿಬೇಕಾದರೆ ಒಬ್ರಿಗೊಬ್ಬರು ಸಹಕಾರ ಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ದ್ವೇಷಾಸೂಯೆಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಯಾಕೆ ಹೇಳ್ತಂದರೆ, ಇವತ್ತು ಮೈಸೂರು ಜಿಲ್ಲಾ ಬ್ಯಾಂಕ್ ಇರ್ಬೋದು, ಇವತ್ತು ಮಂಡ್ಯ ಇರ್ಬೋದು, ಬೆಳಗಾಂ ಇರ್ಬೋದು, ಒಂದೇ ಪಕ್ಷದಲ್ಲಿ 2 ಪಾರ್ಟಿ ಮಾಡಿಕೊಂಡು ಬಹುಶಃ ದಿವಸ ಟಿ ವಿನ ನೋಡ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ತೇವೆ. ಇದೊಂದು ರೀತಿ ಆತಂಕಕಾರಿಯಾದಂಥ ಬೆಳವಣಿಗೆ ಅಂತ ನನ್ನ ಭಾವನೆ. ಏಕೆಂದರೆ ಸಹಕಾರ ಕ್ಷೇತ್ರ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಅದನ್ನೆಲ್ಲ ಊಟ ಹಾಕಕ್ಕೆ ಹೋದರೆ ಅದು ಪರೋಕ್ಷವಾಗಿ ನಮ್ಮ ರೈತರ ಮೇಲೆ, ನಮ್ಮ ಜನರ ಮೇಲೆ ಪರಿಣಾಮ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಹಿತೈಷಿ ಆಡುವಂಥ ಕೆಲಸ ರಾಜ್ಯದಲ್ಲಿ ಸರ್ಕಾರಗಳದನ್ನು ಮನಗಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಬಹುಶಃ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇರ್ಬೋದು, ಡೈರಿಗಳಿರ್ಬೋದು, ಒಂದು ರಿಯಲ್ ಡೆಮಾಕ್ರೆಟಿಕ್ ಚುನಾವಣೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ CDPO ನಮ್ಮ ವಿಜಯೇಂದ್ರ ಕೂಡ ಇದ್ದಾರೆ. ನಾವು ಯಾವುದಕ್ಕೂ ಕೂಡ ನಾವು ಅಡಚಣೆ ಮಾಡಲ್ಲ. ಓಟ್ ಇವತ್ತು ಯಾಕೆಂದರೆ ಇವತ್ತು ಶುಗರ್ ಫ್ಯಾಕ್ಟ್ರಿ 30,000 ಜನಕ್ಕೂ ಕೂಡ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ. ಯಾಕೆಂದರೆ ಅದೃಷ್ಟಿದ್ದರು ಜನ ಯಾರು ಕೆಲಸ ಮಾಡ್ತಾರೋ ಆಯ್ಕೆ ಮಾಡ್ಕೊತಾರೆ. ಇವತ್ತು 39 ಸೊಸೈಟಿನಲ್ಲಿ ಇವತ್ತು 39 VSSನ್ನು ಕೂಡ ನಮ್ಮ ಹಿಡಿತಕ್ಕೆ ಬರ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಸೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೀವಿ. ಇವತ್ತು ನಮ್ಮ ತಾಲೂಕಿನಲ್ಲಿ 53,000 ರೈತ ಸದಸ್ಯಕ್ಕೆ ಸಾಲ ನೀಡಿದ್ದೀವಿ. 335ರಿಂದ 340 ಕೋಟಿ ನೀಡಿದ್ದೀವಿ. ಕೊಡಬೇಕಾದ್ರೆ ನಾವು ಅವರು ಇವರು ಅಂತ ನಾವು ಭಿನ್ನಭೇದ ಮಾಡುವಂಥದ್ದಕ್ಕೆ ಹೋಗಿಲ್ಲ. ರೈತರೆಲ್ಲ ಒಂದೇ ಅಂತಕ್ಕಂಥ ಅಂಶವನ್ನು ಇಟ್ಕೊಂಡು ಸೇವೆ ಮಾಡುವಂಥ ಕೆಲಸನ ಮಾಡಿದ್ವಿ. ಹಿಂದೆ ಕೇವಲ ಈ ತಾಲೂಕಿನ 35 ಕೋಟಿ ಸಾಲ ಇತ್ತು. ಇವತ್ತು 340 ಕೋಟಿ ಇವತ್ತು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಿದೆ. ಇವತ್ತು ನಮ್ಮ PLD ಬ್ಯಾಂಕಲ್ಲಿ ಒಂದು PLD ಬ್ಯಾಂಕು ತಾಲೂಕಿಗೆ ಕೊಟ್ಟಿರೋದು 6 ಕೋಟಿ
ಈಗೆಲ್ಲ ಒಂದು 5 ಕೋಟಿ, ನಬಾರ್ಡ್ 11 ಕೋಟಿ. ಇವತ್ತು ನಮ್ಮ ಕಸಬಾ ಒಂದು ಸೊಸೈಟಿನಲ್ಲಿ ಸುಮಾರು 13 ಕೋಟಿ ಸಾಲನ ಇವತ್ತು ವಿತರಣೆ ಮಾಡಲಿಕ್ಕೆ ಕ್ರಮವನ್ನು. ಕಾರ್ಯಕ್ರಮದಲ್ಲಿ ಹಾಸನ ಹಾಲು ಒಕ್ಕೂಟದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಜಯಪ್ರಕಾಶ್ ಸಹಕಾರಿ ಕ್ಷೇತ್ರದ ತತ್ವಗಳು, ಸಹಕಾರಿ ಕ್ಷೇತ್ರದ ಪ್ರಯೋಜನಗಳು, ಸಹಕಾರಿ ಕ್ಷೇತ್ರದಲ್ಲಿ ಸದಸ್ಯರ ಪಾಲನ್ನ ಸವಿವರವಾಗಿ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಸಹಕಾರಿ ರತ್ನ ಪುರಸ್ಕೃತರನ್ನು ಹಾಗೂ ಸಹಕಾರಿ ಕ್ಷೇತ್ರದ ಸಾಧಕರನ್ನು ಸತ್ಕರಿಸಲಾಯಿತು. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಎಸ್ಎಸ್ ಪ್ರಕಾಶ್, ನಿರ್ದೇಶಕ ಆರ್ಟಿ ದ್ಯಾವೇಗೌಡ, ಎಚ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು, ಉಪಾಧ್ಯಕ್ಷ ಶೇಖರಪ್ಪ, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ, ಹಾಸನ ಹಾಲು ಒಕ್ಕೂಟದ ನಿರ್ದೇಶಕಿ ವಸಂತ ಶಿವಣ್ಣ, ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಸಿಎನ್ ವೆಂಕಟೇಶ್, ಜಿಲ್ಲಾ ಸಹಕಾರ ಒಕ್ಕೂಟದ ಉಪಾಧ್ಯಕ್ಷ ಡಿಪಿ ಸೋಮೇಗೌಡ, ವಸತಿ ಮಹಾಮಂಡಳಿ ನಿರ್ದೇಶಕ ಸುರೇಶ್, ಹಾಸನ ಸಹಕಾರಿ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಎಚ್ ಮಹೇಶ್, ವ್ಯವಸ್ಥಾಪಕಿ ಸೌಜನ್ಯ, ಸಹಕಾರಿ ಅಭಿವೃದ್ಧಿ ಅಧಿಕಾರಿ ವಿಜೇಂದ್ರ, ಟಿಎಪಿಸಿಎಂಎಸ್ನ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ನಿರ್ದೇಶಕ ಅನಿಲ್ ಮರಗೂರು, ಹಿರಿಯ ಮುಖಂಡರಾದ ಪರಮದ ದೇವರಾಜೇಗೌಡ, ಜಯರಾಮ್, ಪುಟ್ಟಸ್ವಾಮಿಗೌಡ ಸೇರಿದಂತೆ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರು, ಸದಸ್ಯರು, ಆಡಳಿತ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು. ಜವಾಹರಲಾಲ್ ನೆಹರು ಅವರು ಸಹಕಾರಿ ಕ್ಷೇತ್ರದಿಂದ ಹಳ್ಳಿಗಳ ಅಭಿವೃದ್ಧಿ ಆಗ್ತದೆ, ಹಳ್ಳಿಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಎಂಬ ಒಂದು ಯೋಜನೆಯನ್ನು, ಚಿಂತನೆಯನ್ನು ಮಾಡಿ ಈ ಸಹಕಾರಿ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನ ಕೊಡೋದ್ರ ಮೂಲಕ ಇವತ್ತು ಪ್ರಪಂಚಾದ್ಯಂತ ಸಹಕಾರಿ ಕ್ಷೇತ್ರ ತಂದೇ ಆದಂಥ ವ್ಯಾಪ್ತಿಯನ್ನು ಹೊಂದಿದೆ. ಆ ನಿಟ್ಟಿನಲ್ಲಿ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ದೇಶಕ್ಕಾಗಿ ಈಗ ಸಹಕಾರಿ ಕ್ಷೇತ್ರಕ್ಕಾಗಿ ದುಡಿದಂಥ ಹಲವಾರು ಮಾನೀಯರನ್ನ, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಒಬ್ಬ ಸಾಮಾನ್ಯ ರೈತರ ಮಗ ಸಿದ್ದನಗೌಡ ರಾಮನಗೌಡ ಪಾಟೀಲರು, ಅವರು ಸ್ವತಂತ್ರ ಪೂರ್ವದಲ್ಲಿ ಒಂದು ಸಹಕಾರಿ ಸಂಘವನ್ನು ಕಟ್ಟೋದ್ರ ಮೂಲಕ ಇವತ್ತು ಇಡೀ ರಾಜ್ಯ ದೇಶಕ್ಕೆ ಮಾದರಿಯಾಗಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇವತ್ತು ಕೇಂದ್ರ ಸರ್ಕಾರ ಇವರು ಅಮಿತ್ ಶಾ ಅವರು ಅದಕ್ಕೆ ಪ್ರತ್ಯೇಕವಾದ ಒಂದು ಇಲಾಖೆಯನ್ನು ಮಾಡೋದ್ರ ಮೂಲಕ ಸಹಕಾರಿ ಸಂಘಗಳು ಉಳಿಬೇಕು, ಸಹಕಾರಿ ಸಂಘಗಳು ಬೆಳಿಬೇಕು ಎಂಬ ದೂರದೃಷ್ಟಿಯನ್ನು ಇಟ್ಕೊಂಡು ಅಲ್ಲಿ ಪಾರದರ್ಶಕ ಆಡಳಿತ ವ್ಯವಸ್ಥೆ ಇರಬೇಕು, ತ್ವರಿತವಾಗಿ ಕೆಲಸ ಕಾರ್ಯಗಳಾಗಬೇಕು. ಹಾಗಾದಾಗ ಮಾತ್ರ ಸಹಕಾರಿ ಕ್ಷೇತ್ರದ ನಾವೆಲ್ಲವನ್ನೂ ಸಾಧ್ಯ ಆಗ್ತದೆ ಅನ್ನೋದನ್ನ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಅವಕ್ಕೆ ಉಚಿತವಾಗಿ ಗಣಕೀಕರಣ ಮಾಡುವಂತ ವ್ಯವಸ್ಥೆನ ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಕೊಟ್ಟಂತ ಕೊಡುಗೆ ಅಮಿತ್ ಶಾ ಅವರಿಗೆ ಸೇರ್ತದೆ. ಈ ಸಂದರ್ಭದಲ್ಲಿ ಅವರು ಸಹ ಸ್ಮರಿಸ್ಕೊಳ್ತಾ, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ಎಚ್.ಡಿ. ದೇವೇಗೌಡ ಸಾಹೇಬರು ಈ ಜಿಲ್ಲೆಗಿರ್ಬೋದು, ರಾಜ್ಯಕ್ಕಿರ್ಬೋದು, ದೇಶಕ್ಕಿರ್ಬೋದು ಸಿಕ್ಕಂತ ಅವಧಿನಲ್ಲಿ ಮಾತಾಡುವಂತ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ವಾಸ್ತವಿಕವಾಗಿ ನಾನು 2 ಮಾತು ಮಾತ್ರ ಮಾತಾಡ್ತೇನೆ. ನಾನು ಈ ಸಹಕಾರಿ ಕ್ಷೇತ್ರಕ್ಕೆ ಕಾಲಿಡಬೇಕಾದ್ರೆ ನನಗೆ ಸಹಾಯ ಮಾಡಿದಂಥವರು ಚಂದ್ರಪಟ್ಟಣದ ಪ್ರತಿನಿಧಿಗಳು. ಯಾಕೆಂದರೆ ನಾನು ಲಾಯರ್ ಆಗಿ ಬಂದಾಗ ನನ್ನನ್ನು ಈ ಶ್ರೀಕಂಠಯ್ಯನವರು ನೀನು ಜಿಲ್ಲಾ ಬ್ಯಾಂಕಿಗೆ ಡೈರೆಕ್ಟರ್ ಆಗಿ ಅಂತ ಮಾಡಿದರು. ಅನಂತರ ನನ್ನ ಅತ್ಯಂತ ಸ್ನೇಹಿತರಾದ ಕುಂಬನಹಳ್ಳಿ ಕೃಷ್ಣೇಗೌಡರು, ಈ ರಂಗೇಗೌಡರು ನನ್ನ ಹಿಂಬಾಲಕರಾಗಿ ನನಗೆ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯ ಸೇವೆ ಮಾಡುವಂಥ ಅವಕಾಶ ಮಾಡಿಕೊಟ್ರು. ಈಗ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷ ಆಗಬೇಕು ಅಂತ ಹೊರಟಾಗ ನನಗೆ ಆಗಿನ ಜಿಲ್ಲಾ ಮಂತ್ರಿಗಳಾದಂಥ ಹನುಮೇಗೌಡರವರು, ಶಿವರಾಮರವರು ಇವರೆಲ್ಲ ನನ್ನನ್ನು ಮಾಡಬಾರ್ದು ಅಂತ ಬಹಳ ಪ್ರಯತ್ನ ಪಟ್ಟರು. ಆದರೆ ಈ ರಂಗೇಗೌಡರು ಮತ್ತು ಶ್ರೀಕಂಠಯ್ಯನವರು ಹಠ ಮಾಡಿ ನನಗೆ ಅಧ್ಯಕ್ಷರು ಕೊಟ್ಟರು. ಯಾಕೆಂದರೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನನಗೆ ಅತ್ಯಂತ ಹತ್ತಿರವಾದಂಥ ಸಹಕಾರಿ ಬಂಧುಗಳು ನನಗೆ ಚಂದ್ರಾಪಟ್ಟಣದಲ್ಲೇ ಜಾಸ್ತಿ. ನನಗೆ ಪ್ರತಿ ಒಂದು ಕ್ಷೇತ್ರದಲ್ಲೂ ನಾನು ಈ ಚಂದ್ರಾಪಟ್ಟಣದ ಸಹಕಾರಿಗಳನ್ನು ನೆನಪಿಸ್ತೀನಿ. ನಾನು ಈ ಬಾಲಕೃಷ್ಣ ಅವರು
ನಮ್ಗಿಂತ ಕಿರಿಯವರಾದರೂ ಸಹ ನಾನು ಅನೇಕ ಸಂದರ್ಭಗಳಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಮೊನ್ನೆ ತಾನೇ ನಾನು ಒಂದು ಸರ್ವ ಸದಸ್ಯರಿಗೂ ಎಲ್ಲ ತಾಲೂಕಿಗೂ ಸಮಾನಾಂತರವಾಗಿ ಕಡಿಮೆ 0% ಏನಾದರೂ ಸಾಲ ಕೊಡ್ತಿರ್ತಕ್ಕಂಥ ಬ್ಯಾಂಕುಗಳು ಅಂದರೆ ಜಿಲ್ಲಾ ಬ್ಯಾಂಕುಗಳು, ಅದರಲ್ಲೂ ಸಹ ಹೆಚ್ಚಿನದಾಗಿ ಶ್ರೀಶಕ್ತಿ ಸಂಘಗಳಿಗೂ ಸಹ 0% ಸಾಲ ಬರ್ತಾ ಇದೆ. ನಾನು ಯಾಕೆ ಈ ವಿಚಾರವನ್ನು ದೀರ್ಘವಾಗಿ ಹೇಳ್ತಾ ಇದ್ದೀವಿ ಅಂದರೆ, ಕೆಲವು ಜನಕ್ಕೆ ಗೊತ್ತಲ್ಲ ಏನೇ ಆ ಸಹಕಾರ ಅಂದರೆ ಏನಿದೆ ಅಂತ ಅಂತಾರೆ. ಇವತ್ತು ಹಾಲು ಉತ್ಪಾದಕರ ಸಂಘ ಈ ರಾಷ್ಟ್ರದಲ್ಲೇ ವರ್ಗೀಸ್ ಪಟ್ಟಣದ ಮಹಾಪೂಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಹಾಗೂ ಕೇಸರಿ ನಂದನ ಕಲಾ ಸಂಘದ ವತಿಯಿಂದ ನವೆಂಬರ್ 23ರಂದು ಬೆಳಗ್ಗೆ 11 ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಕುರುಕ್ಷೇತ್ರ ಅಥವಾ ಗದಾಯುದ್ಧ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಳೇಹಳ್ಳಿ ಲೋಕೇಶ್ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಮಾಜದಲ್ಲಿ ಇಂದು ಅಹಿತಕರ ಘಟನೆಗಳು ಹೆಚ್ಚಾಗ್ತಿದ್ದು, ಇದಕ್ಕೆ ಇಂದಿನ ಮಕ್ಕಳಿಗೆ ಸಿಗಬೇಕಾದ ಸಂಸ್ಕಾರದ ಕೊರತೆ ಕಾರಣ. ಅವರ ಗುರಿ ಏನು ಎಂಬುದನ್ನು ಅರಿತು ಅವರಿಗೆ ಪ್ರೋತ್ಸಾಹಿಸುವುದರ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ ಕಲಿಸಿಕೊಡುವ ಉದ್ದೇಶದಿಂದ ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಪೌರಾಣಿಕ ನಾಟಕವನ್ನು ಕಲಿಸಲು ಮುಂದಾಗಿದ್ದು, ನಾಟಕದ ನಿರ್ದೇಶನವನ್ನು ಪ್ರಜ್ವಲ್ ಜಗದೀಶ್ ಮಾಡ್ತಿದ್ದು, ಮೈಸೂರಿನ ಸುಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ಡ್ರಾಮಾ ಸೀನ್ ಸಪ್ಲೈಯರ್ ಭವ್ಯ ರಂಗ ಸಜ್ಜಿಕೆಯಲ್ಲಿ ನಾಟಕ ಆಯೋಜಿಸಿದ್ದು, ಕಲಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪತ್ರಕರ್ತ ಸ್ನೇಹಿತರೆ, ತಾಲೂಕಿನ ನಾಗರಿಕ ಬಂಧುಗಳೇ, ಬಹುಶಃ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಈಗಾಗಲೇ ಮಹಿಳೆಯರು ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಗಳಿಸಿಕೊಂಡು ಮಹಿಳಾ ನಾಟಕವನ್ನು ಪ್ರದರ್ಶನ ಮಾಡಿದ್ದನ್ನು ನೋಡಿದ್ದೀರಿ. ಹಾಗಾಗಿ ನಮ್ಮ ತಾಲೂಕಿನಲ್ಲೂ ಕೂಡ ರಾಜೇಶ್ ಅವರು ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟು ಕೇಸರಿ ನಂದನ ಕಲಾ ಸಂಘ ಅಂತೇಳಿ ಸಂಘ ಕಟ್ಕೊಂಡು ನಮ್ಮ ಪ್ರಜ್ವಲ್ ಜಗದೀಶ್ ಅವರ ನಿರ್ದೇಶನದಲ್ಲಿ ಮಕ್ಕಳಿಗಾಗಿ ಒಂದು ನಾಟಕವನ್ನು, ಏನು ಕುರುಕ್ಷೇತ್ರ ಅಥವಾ ಗದಾಯುದ್ಧ ಇರ್ತಕ್ಕಂಥ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಅವರು ಬಹುಶಃ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಇಡೀ ತಾಲೂಕಿನ ಮಕ್ಕಳನ್ನು, ನಾಗರಿಕರನ್ನು, ಕಲಾವಿದರನ್ನು, ಸಾಹಿತಿಗಳನ್ನು, ಪ್ರಮುಖರನ್ನು ಕರೀಲಿಕ್ಕೆ ಬಹುಶಃ ಎಲ್ಲರೂ ಕೂಡ ಖುದ್ದಾಗಿ ಅವರಿಗೆ ಸಿಗದೇ ಇರೋ ಕಾರಣ ಪತ್ರಿಕಾ ಹೇಳಿಕೆ ಮೂಲಕ, ಪತ್ರಿಕಾ ಪ್ರಕಟಣೆ ಮೂಲಕ ಅವರಿಗೆ ಆಹ್ವಾನ ಕೊಡುವ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ನಿಜವಾಗಲೂ ರಾಜೇಶ್ ಅವರಿಗೆ ಮತ್ತು ನಮ್ಮ ನಾಟಕ ನಿರ್ದೇಶಕರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮತ್ತು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಮಕ್ಕಳು ಈ ದಿನ ನಿಮಗೆಲ್ಲ ಗೊತ್ತಿದೆ, ಮುಂದಿನ ಆಸ್ತಿ ಮಕ್ಕಳೇ, ಮುಂದಿನ ಒಂದು ಭವಿಷ್ಯವು ಕೂಡ ಮಕ್ಕಳಿಗೆ ತಲುಪಬೇಕಾದ್ರೆ ನಮ್ಮ ಏನು ಗ್ರಂಥ ಇದೆ, ಆ ಗ್ರಂಥಗಳ ಮಹಾಭಾರತ, ಕುರುಕ್ಷೇತ್ರ ಇಂಥ ಅರಿವುಗಳನ್ನು ಭಗವದ್ಗೀತೆ ಜೊತೆಗೆ ತಿಳಿಸಬೇಕಾದ್ದು ನಾಗರಿಕರಾದ ಪ್ರಮುಖರಾದ ನಮ್ಮಗಳ ಕರ್ತವ್ಯ ಎಂದು ಭಾವಿಸಿ, ಇವತ್ತು ಯುವ ಪೀಳಿಗೆ ಸಾಕಷ್ಟು ದಾರಿ ತಪ್ಪುವಂಥ ಸಂದರ್ಭವನ್ನು, ದಾರಿ ತಪ್ಪಿರುವಂಥ ವಿಷಯವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಅದನ್ನು ವಿಸ್ತರಣೆ ಮಾಡಿ ಹೇಳೋಕ್ಕಿಂತ ಮಕ್ಕಳಲ್ಲಿ ತಂದೆ ತಾಯಿಗಳು, ಶಾಲೆಯಲ್ಲಿ ಗುರುಗಳು, ಸಮಾಜದಲ್ಲಿ ಸ್ನೇಹಿತರು ಒಳ್ಳೆಯ ಅಂಶವನ್ನು ಹೇಳಿಕೊಡದಿದ್ದ ಪಕ್ಷದಲ್ಲಿ ಉತ್ತಮ ನಾಗರಿಕನಾಗಿ ಹೊರಹೊಮ್ಮಲು ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಕುರುಕ್ಷೇತ್ರ ನಾಟಕ, ರಾಮಾಯಣ ಇಂಥ ಗ್ರಂಥಗಳನ್ನು ಓದಿದಾಗ ಮಕ್ಕಳ ಮನಸ್ಥಿತಿ ಪರಿಪಕ್ವವಾಗಿ ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎನ್ನುವ ಒಂದೇ ಕಲ್ಪನೆಯಿಂದ ರಾಜೇಶ್ ಅವರು ಕುರುಕ್ಷೇತ್ರ ನಾಟಕವನ್ನು ಮಕ್ಕಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಡ್ರಾಮಾ ಟೀಚರ್ ಇಲ್ಲೇ ಇದ್ದಾರೆ. ಒಳ್ಳೆಯ ಪ್ರಯತ್ನ. ಇವತ್ತು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತಕ್ಕಂಥದ್ದೇ ದೂರವಾಗಿದೆ. ಕೇವಲ ಅಂಕಗಳ ಗಳಿಕೆಗಾಗಿ ಓದಿಸುವಂಥ ವ್ಯವಸ್ಥೆಯನ್ನು ಮಾತ್ರ ನಾವು ಗಮನದಲ್ಲಿಟ್ಕೊಂಡಿದ್ದೇವೆ ಹೊರತು ಉತ್ತಮ ನಾಗರಿಕನಾಗಿ ಮಾಡಲಿಕ್ಕೆ ಇತಿಹಾಸದ ಪುರಾಣ ಪುಣ್ಯಕಥೆಗಳನ್ನು ಹೇಳುವುದರಲ್ಲಿ ನಾವು ನಡೆಯುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ರಾಜೇಶ್ ಕೆಂಚೇನಹಳ್ಳಿ ಮಾತನಾಡಿ, ಮಕ್ಕಳನ್ನು ಮೊಬೈಲ್ನಿಂದ ದೂರವಿಡುವ ಪ್ರಯತ್ನವನ್ನು ನಮ್ಮ ಟ್ರಸ್ಟ್ ಮಾಡುವ ಉದ್ದೇಶದೊಂದಿಗೆ ಮಕ್ಕಳಿಗೆ ಪುಸ್ತಕ, ದೇಶದ ಮಹಾನ್ ಗ್ರಂಥಗಳಲ್ಲಿ ಆಸಕ್ತಿ ಮೂಡಿಸುವ ಪ್ರಯತ್ನವಾಗಿ ಸೃಷ್ಟಿಯಾಗಿದ್ದೇ ಮಹಾಭಾರತ ನಾಟಕವನ್ನು ಮಕ್ಕಳಿಂದ ಪ್ರದರ್ಶಿಸಬೇಕೆಂಬ ಆಶಯ ಹುಟ್ಟಿಕೊಂಡಿದ್ದು, ಇದೀಗ ಸತತ 7 ತಿಂಗಳಿಂದ ನಾಟಕ ಅಭ್ಯಾಸ ಮಾಡಿ ಇದೀಗ ಪ್ರದರ್ಶನಕ್ಕೆ ಸಿದ್ಧವಾಗಿದ್ದಾರೆ. ನಮ್ಮ ಟ್ರಸ್ಟ್ನ ಮಕ್ಕಳ ಸಂಸ್ಕಾರ, ಸನ್ನಡತೆ, ಸೌಜನ್ಯಯುತ ಬೆಳವಣಿಗೆಯ ಕಾರಣದಿಂದ ಆರಂಭಿಸಿದ್ದು, ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಭಗವದ್ಗೀತೆ, ಭಾಗವತ, ಜನಪದ ಕಲಾ ಪ್ರಾಕಾರಗಳನ್ನು ಕಲಿಸುವ ಗುರಿ ಹೊಂದಲಾಗಿದೆ ಎಂದರು.
ಸುದ್ದಿಗೋಷ್ಠಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಾದ ರಾಜ್ಕುಮಾರ್, ಸಿಟಿ ಕುಮಾರಸ್ವಾಮಿ, ನಿರ್ದೇಶಕ ಪ್ರಜ್ವಲ್ ಜಗದೀಶ್ ಸೇರಿದಂತೆ ಇತರರು ಭಾಗವಹಿಸಿದರು. ಜ್ಞಾನ ಹೆಚ್ಚಾಗುತ್ತೆ, ಎಲ್ಲೇ ಇದ್ರೂ ಅವ್ರು ಧೈರ್ಯವಾಗಿ ಮಾತನಾಡೋಂಥ ಒಂದು ಶಕ್ತಿ ಬರುತ್ತೆ. ಇದನ್ನೆಲ್ಲ ನಾವು ರೂಪಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಕ್ಕಳನ್ನ ಮತ್ತು ಜನಗಳ ಮನಸ್ಸನ್ನು ಈ ಕಡೆ ಎಳಿಬೇಕಾದಾಗ ಏನು ಮಾಡ್ಬೋದು, ಯಾವ ಕಾರ್ಯ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ನಾವೆಲ್ಲ ಕುತ್ಕೊಂಡು ಮಾತಾಡಿದಾಗ ಪ್ರಚಲಿತದಲ್ಲಿರೋದನ್ನ ಇಲ್ಲಿ ಇದು ಮಾಡಬೇಕು ಅಂತ ತೀರ್ಮಾನ ತಗೊಂಡು ಪ್ರಪ್ರಥಮವಾಗಿ ನಾವು ಕುರುಕ್ಷೇತ್ರ ಎಲ್ಲರೂ ಎದುರಿಸಿದ್ರು. ಕೃಷ್ಣನ ಒಬ್ಬನ ಮಾಡೋಕ್ಕಾಗಲ್ಲ, ದುರ್ಯೋಧನ ಒಬ್ಬನ ಕೈಲಿ ಮಾಡೋಕ್ಕಾಗಲ್ಲ, ನಾವೇ ಇಬ್ಬಿಬ್ರು ಮಾಡ್ತೀವಿ ಅಂತ ಕಲಾವಿದರೆ ಬಂದು ಎದುರಿಸಿದ್ರು. ಆದ್ರೂ ಅದೇನಾಗುತ್ತೆ ನೋಡೇ ಬಿಡೋಣ. ಮಕ್ಕಳು ತಪ್ಪು ಮಾಡಿದ್ರು, ಅದು ನಮಗೆ ಖುಷಿನೇ. ಆ ತಪ್ಪನ್ನೇ ಮುಂದಕ್ಕೆ ನಾವು ತಿಕ್ಕತ್ತೀವಿ ಅಂತ ಧೈರ್ಯ ಮಾಡಿದ್ದೀವಿ. ಸುಮಾರು ಜನ ಬಂದು ನೋಡಿದ್ದಾರೆ, ಪತ್ರಕರ್ತರು ಸುಮಾರು ಜನ ಬಂದು ನೋಡಿದ್ದಾರೆ. ಅವರು ಎಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮತ್ತು ನಮಗೆ ಮುಂದಿನ ದಿನಗಳಲ್ಲಿ ಇವಾಗ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನಾಟಕದ ಪ್ರಾರಂಭ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣ ಪೊಲೀಸ್ ಠಾಣೆ ಎದುರುಗಡೆ 23ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಶಾರ್ಪಾಗಿ ಸ್ಟಾರ್ಟ್ ಆಗುತ್ತೆ. ನಾವು ಲೇಟಾಗಿ ಸ್ಟಾರ್ಟ್ ಮಾಡಲ್ಲ, ಮೊದಲು ಸ್ಟಾರ್ಟ್ ಮಾಡಲ್ಲ, 11 ಗಂಟೆಗೆ ಶಾರ್ಪಾಗಿ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ಸೆನ್ಸಲ್ಲಿ ಯಾಕೆ ಆ ಥರ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳದ್ದಾಗಿರೋದ್ರಿಂದ ಇಲ್ಲಿಂದಲೇ ಅವರು ಟೈಮ್ ಸೆನ್ಸ್ನ ಕಲೀಲಿ ಅನ್ನೋದೊಂದು ಕಾನ್ಸೆಪ್ಟು. ಅದನ್ನ ಶುರು ಮಾಡೋಣ ಅಂತ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಇರೋರೆಲ್ಲರೂ ನಮ್ಮ ಲೋಕಣ್ಣವರೆಲ್ಲ ಎಲ್ಲರನ್ನೂ ಹೇಳಿದ್ದಾರೆ. ಮತ್ತು ಇದರ ಜೊತೆಗೆ ನಾವೀಗ ಮುಂದೆ ಸ್ಟೇಜ್ ಕಾರ್ಯಕ್ರಮ ಬಂದ್ಬಿಟ್ಟು 5:30ಕ್ಕೆ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ಗಣ್ಯ ಅತಿಥಿಗಳಿಗೆ ಎಲ್ಲ ಮತ್ತು ನಾವು ಸಹಕಾರ ನೀಡೋರಿಗೆಲ್ಲ ಸನ್ಮಾನ. ಕೇವಲ ಅರ್ಧ ಗಂಟೆ ಮಾತ್ರ ಇರುತ್ತೆ. ಅಷ್ಟೊಳಗಡೆ ಒಂದು ಕಾರ್ಯಕ್ರಮವನ್ನು ರೂಪಿಸುವಂಥ ವ್ಯವಸ್ಥೆಯನ್ನು ನಾವು 5 ಜನ ನಿಂತು ಮಾಡ್ತಾಯಿದ್ದೀವಿ. ಮತ್ತು ಯಾವುದೇ ಗೊಂದಲಗಳಿಲ್ಲದೆ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕರಿಸ್ತೀರಾ ಅಂತ ನಂಬಿದ್ದೀನಿ. ಇದಕ್ಕೆ ಪತ್ರಕರ್ತರು ಸಹ ಮುಂದೆ ನಿಂತು ಸಹಕರಿಸ್ತೀರಾ, ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದರ ಸಂಪೂರ್ಣ ನಮ್ಮ ಸಮಾಜದ ಒಂದು ತಪ್ಪನ್ನು ತಿದ್ದಂಥ ಕಾರ್ಯ ಮಾಡೋಕ್ಕೆ ಪ್ರಮುಖವಾದ ಘಟ್ಟದಲ್ಲಿರ್ತಕ್ಕಂಥದ್ದೇ ನಮ್ಮ ಮಾಧ್ಯಮ. ಹಾಗಾಗಿ ಮಾಧ್ಯಮದ ಮಂದಿಗಳಿಗೆ ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ಇದರಲ್ಲಿ ನಮ್ಮವು ಏನಾದರೂ ತಪ್ಪಿದರೆ ಅದನ್ನು ತಿದ್ದಿ ಬೆಳೆಸಿ. ಇದು ಪತ್ರಕರ್ತ ಮಿತ್ರರಿಗೆ ಸುಸ್ವಾಗತ. ನಾನು ಸುರೇಶ್ ಗೌಡ, ರಾಷ್ಟ್ರರಕ್ಷಣಾ ಸೇನೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ನಮ್ಮ ಲೋಕೇಶ್ ಅಣ್ಣವರು, ಮತ್ತು ರಾಜೇಶ್, ಮತ್ತು ನಮ್ಮ ರಾಜ್ಕುಮಾರ್ ಅಣ್ಣ, ಮತ್ತು ನಮ್ಮ ಡ್ರಾಮಾ ಮಾಸ್ಟರು ಈ ಮಕ್ಕಳ ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ದೀವಿ. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಲೋಕೇಶ್ ಅಣ್ಣವರು ಪೂರ್ತಿ ಮಾತಾಡ್ತಾರೆ. ಮತ್ತು ಈ ತಾಲೂಕಲ್ಲಿ ಏನಾಗಿದೆ, ಮಕ್ಕಳು ಎಲೆಬರೆ ಕಾಯಾಗಿದ್ದಾರೆ, ಕಲೆ ಇದೆ ಮಕ್ಕಳಿಗೆ. ಅದನ್ನು ಹೊರತರಲಿಕ್ಕೆ ನಮ್ಮ ಒಂದು ಮಹಾಭುಜ ಮಾರುತಿ ಇಂಡಿಯನ್ ಟ್ರಸ್ಟ್ ಹಾಗೂ ಕೇಸರಿ ನಂದನ ಕಲಾ ಸಂಘ ಒಂದು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ನಾವೇನೋ ಒಂದು ಮಕ್ಕಳಿಗೆ ಒಂದು ವಿಶೇಷವಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಒಂದು ನಾಟಕ ಮಾಡ್ಕೋಬೇಕು ಕೂತ್ಕೊಂಡು 7 ತಿಂಗಳು ಸತತ ಪ್ರಯತ್ನದಿಂದ ಇವತ್ತು ಫೈನಲ್ ಅದು ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜಿಲ್ಲೆಯ ಎಲ್ಲ ಅಕಾಡೆಮಿಗಳ ಅಣ್ಣ ತಮ್ಮ ಸಣ್ಣ ಮಕ್ಕಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕ ಕೇಳ್ತಾ ಇದ್ದೀನಿ. ಈ ಒಂದು ಮಕ್ಕಳ ನಾಟಕದ ಸಂಗೀತ ನಿರ್ದೇಶನ ಮಾಡಿರೋದು ನಾನು ಪ್ರಜ್ವಲ್ ಜಗದೀಶ್ ಅಂತ ಹೇಳಿ ನನ್ನ ಹೆಸರು. ಈ ಒಂದು ಮಕ್ಕಳ ನಾಟಕ ಮಾಡಬೇಕು ಅನ್ನೋದು ರಾಜೇಶ್ ಅಣ್ಣವರ ತುಂಬ ವರ್ಷಗಳ ಕನಸಾಗಿತ್ತು. ನಾನು ಹೇಳಿದೆ, ದೊಡ್ಡವ್ರನ್ನೇ ಮಾಡ್ಬಿಡಿ, ಸುಮ್ಮನೆ ಯಾಕೆ ಹಿಂಸೆ ತಗೋತೀರಾ, ದೊಡ್ಡವರೇ ಸಿಗಲ್ಲ, ಮಕ್ಕಳನ್ನ ಯಾಕೆ ಹುಡುಕ್ತೀರಾ ಅಂದಾಗ ಅವರೆಲ್ಲ ಮಾಡ್ತಾರೆ ಸರ್, ಮುಂದಿನ ಪ್ರಜೆಗಳು ಮಕ್ಕಳು ಇವರೆಲ್ಲ ಬೆಳೆಸಿದ್ರೆ ಅದು ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ, ನಾವು ಗಿಡ ಹಾಕಿದ್ರೆ ಮರ ಆಗಿ ಹಣ್ಣು ಕೊಡುತ್ತೆ, ಹಣ್ಣಿರೋದು ತೊಂದರೆ ಒಂದಿನಕ್ಕಾಗುತ್ತೆ ಅಂತೆಲ್ಲ ಹೇಳಿ ತುಂಬ ಮುಂದಾಲೋಚನೆ ಮಾಡಿ ರಾಜೇಶ್ ಅಣ್ಣವರು ಈ ಒಂದು ಮಕ್ಕಳ ನಾಟಕನ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ, ಅನಿರೀಕ್ಷಿತವಾಗಿ ಬಂದಿರೋ ಸಮಸ್ಯೆಗಳು, ಆಕಸ್ಮಿಕವಾಗಿ ಬಂದಿರೋ ಸಮಸ್ಯೆಗಳು, ಅಷ್ಟೇ ಪೂರ್ವಾಧಾರಿತ ಸಮಸ್ಯೆಗಳೆಲ್ಲ ಎದುರಿಸಿ ಈ ನಾಟಕನ ಮಾಡಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕ ಮಾಸದ ಪ್ರಯುಕ್ತ ಹೋಬಳಿಯ ಜಮ್ಮೂರು ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿಯ 35ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಶನೇಶ್ವರ ಸ್ವಾಮಿಯವರ 38ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವರಿಗೆ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಹೋಮ, ಹವನ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿದವು. ಗ್ರಾಮದ ರಾಜಬೀದಿಗಳಲ್ಲಿ ಶ್ರೀ ಶನೇಶ್ವರ ಸ್ವಾಮಿ, ಶ್ರೀ ಕೋಟೆ ಮಾರಮ್ಮ ದೇವಿ,
ಅವರೆಹಳ್ಳಿ ಚಿಕ್ಕಮ್ಮದೇವಿ, ಹಾರೋಸೋಮನಹಳ್ಳಿ ಸಂಪಿಗೆ ಮಾರಮ್ಮದೇವಿ, ಹುಲಿಕೆರೆ ಆಲದ ಮಾರಮ್ಮದೇವಿ, ಕಾರೆಕೆರೆಯ ಶ್ರೀ ದೇವಮ್ಮದೇವಿ, ತಾವರೆಕೆರೆಯ ಶ್ರೀ ದೊಡ್ಡಮ್ಮದೇವಿ, ಶ್ರೀ ಮಾತಂಗಿ ದೇವಿ, ವಿರೂಪಾಕ್ಷಪುರದ ರೇಣುಕಾ ಯಲ್ಲಮ್ಮದೇವಿ, ಒಂಟಿಮಾವಿನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ, ಗೌಡಗೆರೆ ಹುಲಿಕೆರಮ್ಮ ದೇವಿ ದೇವರುಗಳ ಮಹಿಳೆಯರ ತಂಬಿಟ್ಟಿನ ಆರತಿಯೊಂದಿಗೆ ಉತ್ಸವ ನೆರವೇರಿತು. ಬೆಂಗಳೂರು ಸೇರಿದಂತೆ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ರಥೋತ್ಸವ ಮುನ್ನ ಶ್ರೀ ಶನೇಶ್ವರ ಸ್ವಾಮಿಯವರ ರಥದ ಸುತ್ತ ಪ್ರದಕ್ಷಿಣೆ ನಡೆಸಿ ನಂತರ ರಥದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಲಾಯಿತು. ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನಗಳು ನೆರವೇರಿದ ನಂತರ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಹಾಗೂ ದೇವಾಲಯದ ಧರ್ಮದರ್ಶಿ ಮಹಾದೇವಸ್ವಾಮಿ ಪೂಜೆ ಸಲ್ಲಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತರು ರಥಕ್ಕೆ ಹಣ್ಣು, ದವನ ಎಸೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಬ್ರಹ್ಮರಥೋತ್ಸವದ ಅಂಗವಾಗಿ ಗ್ರಾಮದ ಶ್ರೀಮತಿ ಜಯಮ್ಮ, ದಿವಂಗತ ಶ್ರೀ ಅಂಗಡಿ ರಂಗೇಗೌಡ ಮತ್ತು ಮಕ್ಕಳು, ಗುಡಿಗೌಡ್ರು ಎಂಎ ಕುಮಾರಸ್ವಾಮಿ ಮತ್ತು ಸಹೋದರರಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ರಥೋತ್ಸವದ ಅಂಗವಾಗಿ ಶ್ರೀ ವೀರಭದ್ರ ಕುಣಿತ, ಡೊಳ್ಳು ಕುಣಿತ, ನಂದಿಧ್ವಜ ಮತ್ತು ವೀರಗಾಸೆ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ಅನೇಕ ಕಾರ್ಯಕ್ರಮ ನಡೆಯಿತು. ರಾತ್ರಿ ಶ್ರೀ ಶನೀಶ್ವರ ಸ್ವಾಮಿಯವರ ಉಯ್ಯಾಲೆ ಉತ್ಸವ ಹಾಗೂ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ನಾಟಕ ನಡೆಯಲಿದೆ. ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾ ಬಾಲಕೃಷ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಂಎ ರಂಗಸ್ವಾಮಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯದ ಧರ್ಮದರ್ಶಿ ಮಹದೇವಸ್ವಾಮಿ, ಅರ್ಚಕ ಚೆಲುವರಾಜ್ ಸೇರಿದಂತೆ ಜಂಬೂರು ಸೇರಿದಂತೆ ಅನೇಕ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇದು ಶನೇಶ್ವರನ ಒಂದು ಕಾರ್ಯಕ್ರಮವನ್ನು, ಜಾತ್ರೆಯನ್ನು ಇವತ್ತು ನಮ್ಮ ಮಾದೇಶ್ವರನವರ ಗುರುಗಳ ನೇತೃತ್ವದಲ್ಲಿ ಇವತ್ತು ಸುಮಾರು 5,000ಕ್ಕೂ ಹೆಚ್ಚು ಕೂಡ ಈ 9 ಹಳ್ಳಿಗಳಿಂದಲೂ ವ್ಯಾಪ್ತಿ ಜನಗಳು ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗ್ತಾರೆ. ಹಾಗೆ ಎಲ್ಲ ಎಲ್ಲ ಗ್ರಾಮ ದೇವತೆಗಳನ್ನೆಲ್ಲ ಕರೆಸಿ ಇವತ್ತೆಲ್ಲ ಕೂಡ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರೆ. ಹಾಗೆಯೇ ಗ್ರಾಮಸ್ಥರು ಎಲ್ಲ ಮುಖಂಡರು ಸೇರಿ ಎಲ್ಲರೂ ಕೂಡ ಅನ್ನದಾನ ಪ್ರಸಾದವನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಕೂಡ ಲೋಕ ಕಲ್ಯಾಣಕ್ಕೋಸ್ಕರ, ನಮ್ಮ ತಾಲೂಕು ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೂಡ ಒಳ್ಳೆಯದಾಗಿದ್ದ ಶನೇಶ್ವರನಲ್ಲಿ ಪ್ರಾರ್ಥಿಸಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಹಕಾರಿ ಕ್ಷೇತ್ರ ಬಲಿಷ್ಠವಾದಾಗ ರೈತರು ಬಲಿಷ್ಠವಾಗಲು ಸಾಧ್ಯ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. ತಾಲೂಕಿನಲ್ಲಿ ನಡೆದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಹೇಳಿಕೆ. ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಬಲಿಷ್ಠವಾಗಿ ಬೆಳೆದಿದ್ದು ರಾಜ್ಯದಲ್ಲೇ 4ನೇ ಸ್ಥಾನದಲ್ಲಿರುವ ಸಹಕಾರಿ ಸಂಘ ಉತ್ತಮ ಸಾಧನೆ ಎಂದರು. ಪಟ್ಟಣದಲ್ಲಿನ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನವೆಂಬರ್ 23ರಂದು ಮಕ್ಕಳ ಕುರುಕ್ಷೇತ್ರ ಪೌರಾಣಿಕ ನಾಟಕ ಪ್ರದರ್ಶನ. ಪಟ್ಟಣದ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಹಾಗೂ ಕೇಸರಿನಂದನ ಕಲಾ ಸಂಘದಿಂದ ವಿನೂತನ ಪ್ರಯತ್ನ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಟ್ರಸ್ಟ್ನ ಸದಸ್ಯರು. ಹಾಗೂ ತಾಲೂಕಿನ ಜಂಬೂರು ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿಯ 38ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದ ಬ್ರಹ್ಮರಥೋತ್ಸವ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಿಸಿದ ಮಹೋತ್ಸವ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.